ನಮಸ್ತೆ ವ್ಯೂವರ್ಸ್. ಕಂಪ್ಯೂಟರ್ ಬೇಸಿಕ್ಸ್ ನ ಮೊದಲನೇ ಕ್ಲಾಸ್ ನಲ್ಲಿ ನಾವು ಡೆಸ್ಕ್ಟಾಪ್ ಬಗ್ಗೆ ತಿಳ್ಕೊಳ್ಳೋಣ. ಡೆಸ್ಕ್ಟಾಪ್, ದ ಫಸ್ಟ್ ಸ್ಕ್ರೀನ್ ಆನ್ ದ ಕಂಪ್ಯೂಟರ್, ವಿ ಕಾಲ್ ಇಟ್ ಆಸ್ ಡೆಸ್ಕ್ಟಾಪ್. ನಾವು ಕಂಪ್ಯೂಟರ್ ಸ್ಟಾರ್ಟ್ ಬಟನ್ ನ ಆನ್ ಮಾಡಿದಾಗ ಬರ್ತಕ್ಕಂತಹ ಮೊದಲನೇ ಸ್ಕ್ರೀನ್ ಏನಿದೆ, ಈ ಸ್ಕ್ರೀನ್ಗೆ ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ, ನಾವು ಕಂಪ್ಯೂಟರ್ ಬಟನ್ ನ ಪವರ್ ಬಟನ್ ನ ಆನ್ ಮಾಡಿದಾಗ ಬರ್ತಕ್ಕಂತಹ ಮೊದಲನೇ ಸ್ಕ್ರೀನ್ಗೆ ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ಈ ಒಂದು ಡೆಸ್ಕ್ಟಾಪ್ ಮೇಲೆ ಕಾಣ್ತಕ್ಕಂತಹ ಚಿಕ್ಕ ಚಿಕ್ಕ ಪಿಕ್ಚರ್ಸ್ ಏನ್ ಕಾಣ್ತಾ ಇದೆ, ಈ ಪಿಕ್ಚರ್ಸ್ಗೆ ನಾವು ಐಕಾನ್ಸ್ ಅಂತ ಕರಿತೀವಿ. ದ ಸ್ಮಾಲ್ ಪಿಕ್ಚರ್ಸ್ ಆನ್ ದ ಡೆಸ್ಕ್ಟಾಪ್, we call it as icon. ಡೆಸ್ಕ್ಟಾಪ್ ಮೇಲೆ ಕಾಣ್ತಕ್ಕಂತಹ ಸ್ಮಾಲ್ ಪಿಕ್ಚರ್ಸ್ ಗೆ ನಾವು ಐಕಾನ್ ಅಂತ ಕರಿತೀವಿ. ಈ ಒಂದು ಐಕಾನ್ಸ್ ಗೆ ನಾವು ಅಪ್ಲಿಕೇಶನ್ ಅಂತ ಕೂಡ ಕರಿತೀವಿ. ಸೊ ಶಾರ್ಟ್ ಕಟ್ ಟು ರನ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ಸ್ ನ ರನ್ ಮಾಡತಕ್ಕಂತಹ ಶಾರ್ಟ್ ಕಟ್ಸ್ ಇವು. ಈ ಒಂದು ಡೆಸ್ಕ್ಟಾಪ್ ಮೇಲೆ ಬಾಟಮ್ ಅಲ್ಲಿ ನಮಗೊಂದು ಬಾರ್ ಕಾಣ್ತಾ ಇದೆ. ಈ ಬಾರ್ಗೆ ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ಸೊ ಡೆಸ್ಕ್ಟಾಪ್ ನ ಬಾಟಮ್ ನಲ್ಲಿ ಕಾಣ್ತಕ್ಕಂತಹ ಬಾರ್ಗೆ ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ಈ ಒಂದು ಟಾಸ್ಕ್ ಬಾರ್ ನಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಈಗ ನೋಡ್ಬೋದು ಸ್ಟಾರ್ಟ್ ಬಟನ್ ನಿಮ್ಗೆ ಕಾಣ್ತಾ ಇದೆ. ಸ್ಟಾರ್ಟ್ ಬಟನ್. ಸೊ ಈ ಒಂದು ಸ್ಟಾರ್ಟ್ ಬಟನ್ ನಾವು ಪ್ರೆಸ್ ಮಾಡಿದಾಗ ನಮಗೆ ಒಂದು ಎರಡು ಪ್ಯಾನಲ್ ಓಪನ್ ಆಗುತ್ತೆ. ಲೆಫ್ಟ್ ಪ್ಯಾನಲ್, ರೈಟ್ ಪ್ಯಾನಲ್. ಈ ಲೆಫ್ಟ್ ಪ್ಯಾನಲ್ ನಮ್ಗೆ ನೋಡ್ಬೋದು ಆಲ್ ಪ್ರೋಗ್ರಾಮ್ಸ್ ಅಂತ ಕಾಣ್ತಾ ಇದೆ. ಅಂದ್ರೆ ಪ್ರೋಗ್ರಾಮ್ಸ್ ನ ರನ್ ಮಾಡ್ತಕ್ಕಂಥ ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂತಹ ಪ್ರೋಗ್ರಾಮ್ಸ್ ನ ರನ್ ಮಾಡಕ್ಕೆ ನಾವು ಇಲ್ಲಿ ಸ್ಟಾರ್ಟ್ ಬಟನ್ ನ ಯೂಸ್ ಮಾಡ್ತೀವಿ. ಇದು ನೋಡಬಹುದು ನಿಮ್ಗೆ ಲೆಫ್ಟ್ ಪ್ಯಾನಲ್ ನಿಮ್ಗೆ ಮೈ ಕಂಪ್ಯೂಟರ್ ಕಾಣ್ತಾ ಇದೆ, ಕಂಟ್ರೋಲ್ ಪ್ಯಾನಲ್ ಕಾಣ್ತಾ ಇದೆ, ನಿಮ್ಗೆ ಶಟ್ ಡೌನ್ ಕಾಣ್ತಾ ಇದೆ ನಿಮ್ಗೆ. ಸೊ ನೋಡ್ಬೋದು ಮೈ ಕಂಪ್ಯೂಟರ್ ಇರ್ತಕ್ಕಂಥದನ್ನ ಡ್ರೈವ್ಸ್ ನಾವಿಲ್ಲಿ ನೋಡ್ಬೋದು. ಸೆಟ್ಟಿಂಗ್ಸ್ ಇಲ್ಲಿ ಮಾಡ್ಕೋಬಹುದು. ಮತ್ತೆ ಕಂಪ್ಯೂಟರ್ ನ ಆಫ್ ಮಾಡ್ಕೊಳಕ್ಕೆ, ರೀಸ್ಟಾರ್ಟ್ ಮಾಡಕ್ಕೆ, ಸೊ ಸ್ವಿಚ್ ಮಾಡ್ಕೊಳಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ರೈಟ್ ಪ್ಯಾನಲ್. ಟಾಸ್ಕ್ ಬಾರ್ ನ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕೆಲವೊಂದು ಬಟನ್ಸ್ ಕಾಣ್ತಾ ಇದೆ, ನಾವಿಲ್ಲಿ ನೋಡ್ಬೋದು. ಸೊ ಕಾರ್ನರ್ ಅಲ್ಲಿ ನಿಮ್ಗೆ ನೋಡ್ಬೋದು ಟೈಮ್ ಒಂದು ಡೇಟ್ ಅಂಡ್ ಟೈಮ್ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ. ಸೊ ಡೇಟ್ ಮತ್ತೆ ಟೈಮ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದರ ಪಕ್ಕದಲ್ಲಿ ನಿಮ್ಗೆ ಕೆಲವೊಂದು ಬಟನ್ಸ್ ಕಾಣ್ತಾ ಇದೆ. ಓಕೆ, ಸೊ ಇದು ಪ್ಲಗ್ ಅಂಡ್ ಪ್ಲೇ ಬಟನ್ಸ್. ಇದಕ್ಕೆ ಈ ಬಾರ್ಗೆ ನಾವು ನೋಟಿಫಿಕೇಶನ್ ಬಾರ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಸಿಸ್ಟಮ್ ಟ್ರೇ ಅಂತ ಕೂಡ ಕರಿತೀವಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ನಾವು ನೋಡೋಣ. ಸೊ ಡೆಸ್ಕ್ಟಾಪ್ ನ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಬ್ಯಾಕ್ ಗ್ರೌಂಡ್ಸ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಸೊ ಐಕಾನ್ ಸೈಜಸ್ ಯಾವ ರೀತಿ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನೆಲ್ಲಾನು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ. ಸೊ ಮತ್ತೆ ಟಾಸ್ಕ್ ಬಾರ್ ಸಂಬಂಧಿಸಿದಂಗೆ ಸೆಟ್ಟಿಂಗ್ಸ್, ಸೊ ಓಕೆ, ಇದನ್ನೆಲ್ಲಾನು ನಾವು ಮುಂದಿನ ಕ್ಲಾಸ್ಗಳಲ್ಲಿ ಸೊ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂತ ಹೋಗೋಣ. ಸೊ ಥ್ಯಾಂಕ್ ಯು ಸ್ನೇಹಿತರೆ.